ಹಲೋ ಫ್ರೆಂಡ್ಸ್, ಶ್ರೀವಾರಿ ಇಂಗ್ಲೀಷ್ ಚಾನೆಲ್ಗೆ ಸ್ವಾಗತ. ತುಂಬ ಸಿಂಪಲ್ ಇಂಗ್ಲೀಷು, ತುಂಬ ಈಸಿಯಾಗಿ ಹೆಂಗೆ ಕಲ್ತ್ಕೊಳ್ಳೋದು ಅಂತ ಇವತ್ತು ನಾನು ಹೇಳ್ಕೊಡ್ತೀನಿ. ನೋಡಿ, ಈ ವಿತ್ ಮತ್ತು ಬೈ ತುಂಬ ಕನ್ಫ್ಯೂಸ್ ಆಗುತ್ತೆ, ಹೇಗೆ ಇದು ಅಂತ. ಈ ವಿತ್ ಅಂತ ಹೇಳೋದನ್ನು, ದ ಲೆಟರ್ ವಾಸ್ ರಿಟರ್ನ್ ಬೈ ಸುರೇಶ್ ವಿತ್ ಎ ಪೆನ್. ಸ್ವಲ್ಪ ನೋಡಿ, ಯಾವುದಾದ್ರೂ ಒಂದು ವಸ್ತುವಿಂದ ಅಂತ ಶುರು ಹೇಳಬೇಕಾದ್ರೆ ವಿತ್ ಅಂತ ಹೇಳ್ತಾರೆ. ಸೊ ಐ ವಿಲ್ ಗೋ ಟು ಮಾರ್ಕೆಟ್ ವಿತ್ ಮೈ ಫ್ರೆಂಡ್, ಜೊತೆಯಲ್ಲಿ ಅಂತ. ಈಗ ಬೈ ಹೆಂಗೆ ಯೂಸ್ ಮಾಡೋದು ಅಂತ. ದ ಸ್ನೇಕ್ ವಾಸ್ ಕಿಲ್ಡ್ ಬೈ ಹಿಮ್ ವಿತ್ ಎ ಸ್ಟಿಕ್. ಒಂದು ಕೋಲ್ನಿಂದ ಸ್ನೇಕ್ನ ಹೊಡೆದ. ಯಾರಿಂದ? ಬೈ ಹಿಮ್. ಸೊ ಇಲ್ಲಿ ಕೂಡ ಬೈ ಯೂಸ್ ಮಾಡ್ತೀವಿ. ಆಮೇಲೆ ಇನ್ನೊಂದು, ಐ ವಿಲ್ ಗೋ ಟು ಸ್ಕೂಲ್ ಬೈ ವಾಕ್. ಒಂದು ನಡಿಗೆಯಿಂದನೋ, ಒಂದು ಸೈಕಲಿಂದನೋ, ಒಂದು ವೆಹಿಕಲಿಂದನೋ ಹೋಗಬೇಕಾದ್ರೆ ಅಲ್ಲೂ ಬೈ ಯೂಸ್ ಮಾಡ್ತೀವಿ. ಶಿ ಕೇಮ್ ಬೈ ಬಸ್, ಐ ವಿಲ್ ಗೋ ಟು ಸ್ಕೂಲ್ ಬೈ ಸೈಕಲ್, ಐ ವಿಲ್ ಗೋ ಬೈ ವಾಕ್ ಅಂತ. ಸೊ ಇಷ್ಟು ಸಿಂಪಲ್ಲು ನಿಮಗೆ ಅರ್ಥ ಆಗುತ್ತೆ ಅಂತ ಡೆಫಿನೆಟಾಗಿ ಕಾಣುತ್ತೆ. ಯಾಕೆ ನಾನು ಇದು ಇಂಗ್ಲೀಷ್ನ ಕನ್ನಡದಲ್ಲಿ ಹೇಳ್ಕೊಡ್ತಿದ್ದೀನಿ ಅಂತ ಹೇಳಿದ್ರೆ, ತುಂಬ ಜನಕ್ಕೆ ಕನ್ಫ್ಯೂಸ್ ಆಗಿಬಿಡತ್ತೆ, ಎಲ್ಲಿ ವಿತ್ನ ಯೂಸ್ ಮಾಡೋದು, ಬೈನ ಯೂಸ್ ಮಾಡೋದು ಅಂತ. ತಪ್ಪಾಗಿ ಹೋಗಿಬಿಡತ್ತೇನೋ ಅಂತ ಹೇಳಿಬಿಟ್ಟು ಅದನ್ನು ಸ್ಕಿಪ್ ಮಾಡಿಬಿಡ್ತಾರೆ. ಎದುರುಗಡೆ ಆಡಿಯನ್ಸ್ಗೆ ಅರ್ಥ ಆಗೋ ಹಾಗೆ ಮಾತ್ರ ಮಾತಾಡಿಬಿಡ್ತಾರೆ. ಹಂಗೆ ಮಾಡಬಾರ್ದು. ಒಂದು ಸತಿ ಅದು ಎಲ್ಲಿ ಯಾವಾಗ ಯೂಸ್ ಮಾಡೋದು ಅಂತ ಗೊತ್ತಾಗ್ಬಿಟ್ರೆ ಇಂಗ್ಲೀಷ್ ತುಂಬ ಈಸಿ ಆಗುತ್ತೆ. ನೆಕ್ಸ್ಟು ತುಂಬ ಇಂಪಾರ್ಟೆಂಟು ಈ ಸಿನ್ಸ್, ಫಾರ್, ಫ್ರಮ್ ಅಂತ. ನೋಡಿ, ಸಿನ್ಸ್ ಇಸ್ ಆಫನ್ ಯೂಸ್ಡ್ ವಿತ್ ಪ್ರೆಸೆಂಟ್ ಪರ್ಫೆಕ್ಟ್ ಆ್ಯಂಡ್ ಪಾಸ್ಟ್ ಪರ್ಫೆಕ್ಟ್. ಪ್ರೆಸೆಂಟ್ ಪರ್ಫೆಕ್ಟಲ್ಲೂ ಯೂಸ್ ಮಾಡ್ತಾರೆ, ಪಾಸ್ಟ್ ಪರ್ಫೆಕ್ಟಲ್ಲೂ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ ನೋಡಿ, ಇಟ್ ಹ್ಯಾಸ್ ಬೀನ್ ರೈನಿಂಗ್ ಸಿನ್ಸ್ 2 o'clock. 2 ಗಂಟೆಗೆ ಮಳೆ ಶುರುವಾಗಿದ್ದು ಇನ್ನೂ ಮಳೆ ಬರ್ತಾ ಇದೆ. ಇಟ್ ಹ್ಯಾಸ್ ಬೀನ್ ಅನ್ನೋದು ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್. ಐ ಹ್ಯಾವ್ ಬೀನ್ ವರ್ಕಿಂಗ್ ಹಿಯರ್ ಸಿನ್ಸ್ 2 years. ಇಲ್ಲೂ ಕೂಡ ನಾನು 2 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. 2 ವರ್ಷದಿಂದ ಶುರು ಮಾಡಿ ಈಗಲೂ ಕೆಲಸ ಮಾಡ್ತಿದ್ದೀನಿ ಅಂತ. ನೋಡಿ, ಹಿ ಹ್ಯಾಡ್ ಬೀನ್ ಇಲ್ ಸಿನ್ಸ್ ಮಂಡೇ. ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಆಯಿತು. ಅವನು ಹೋದ ಸೋಮವಾರದಿಂದ ಹುಷಾರು ತಪ್ಪಿದ್ದಾನೆ. ಹಿ ಹ್ಯಾಡ್ ಬೀನ್, ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಆಯಿತು, ಪ್ರೆಸೆಂಟ್ ಪರ್ಫೆಕ್ಟ್ ಕೂಡ ಆಯಿತು. ನೆಕ್ಸ್ಟು ಇಲ್ಲಿ ಸಿನ್ಸ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಆಸ್ ಅನ್ ಅಡ್ವರ್ಬ್. ಸೊ ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್, ಹಿ ಲೆಫ್ಟ್ ಸ್ಕೂಲ್ ಇನ್ 1983. ಐ ಹ್ಯಾವೆಂಟ್ ಸೀನ್ ಹಿಮ್ ಸಿನ್ಸ್. ಅವನು ಸ್ಕೂಲ್ನ 1983ನಲ್ಲೇ ಬಿಟ್ಬಿಟ್ಟ. ಐ ಹ್ಯಾವೆಂಟ್ ಸೀನ್ ಹಿಮ್ ಸಿನ್ಸ್. ಆಮೇಲಿಂದ ನಾನು ನೋಡಿಲ್ಲ. ಇಲ್ಲಿ ಯಾವಾಗ ಯೂಸ್ ಮಾಡೋದು ಅಂತ ಹೇಳಿದ್ದಾರೆ, ಇಟ್ ಈಸ್ ಆಲ್ಸೋ ಯೂಸ್ಡ್ ಆಸ್ ಅನ್ ಅಡ್ವರ್ಬ್. ಹಾಗಾದರೆ ಇಲ್ಲಿ ಲಾಸ್ಟಿಗೆ ಯಾಕೆ ಈ ಸಿನ್ಸ್ನೇ ತಗೋಬೇಕು? ಐ ಹ್ಯಾವೆಂಟ್ ಸೀನ್ ಹಿಮ್ ಅಂತ ಹೇಳಿಬಿಟ್ರೆ ಸಾಕಲ್ವಾ ಅಂತ. ಅಂದರೆ ಅವನು 1983ನಲ್ಲಿ ಸ್ಕೂಲ್ ಬಿಟ್ಟಿದ್ದಾನೆ, ಆಮೇಲಿಂದ ನಾನು ನೋಡಿಲ್ಲ, ಆವಾಗಲೇ ಲಾಸ್ಟು ಅಂತ. ನೆಕ್ಸ್ಟು, ಇಟ್ ಈಸ್ 2 years ಸಿನ್ಸ್ ಐ ಲಾಸ್ಟ್ ಸಾ ಟಾಮ್. 2 ವರ್ಷದ ಹಿಂದೆ ನಾನು ಅವನನ್ನು ನೋಡಿದ್ದು. ಇಟ್ ಈಸ್ 2 years ಸಿನ್ಸ್ ಐ ಲಾಸ್ಟ್ ಸಾ ಹಿಮ್. ಅಂದರೆ ನಾನು 2 ವರ್ಷದಿಂದ ನಾನು ಅವನನ್ನು ನೋಡಿಲ್ಲ. ಇಲ್ಲಿ ಕೂಡ ಅಡ್ವರ್ಬ್ ಆಗಿ ಯೂಸ್ ಮಾಡ್ಬೋದು. ನೆಕ್ಸ್ಟು ಫಾರ್. ಈ ಫಾರ್ನ ನಾವು ತುಂಬ ಯೂಸ್ ಮಾಡ್ತೀವಿ. ಈ ಫಾರ್ನ ಒಂದು ರೀಸನ್ಗೂ ಕೂಡ ಯೂಸ್ ಮಾಡ್ತೀವಿ, ಅದು ಹೇಳ್ತೀನಿ. ಬಾಯ್ಲ್ ಇಟ್ ಫಾರ್ 2 years. ಬಾಯ್ಲ್ ಇಟ್ ಫಾರ್ 2 hours. ಇದನ್ನು 2 ಗಂಟೆಗಳ ಕಾಲ ಕುದಿಸು ಅಂತ. ಹಿ ಲೀವ್ಡ್ ಇನ್ ದಿಸ್ ಹೌಸ್ ಫಾರ್ 6 months. ಈ ಮನೆಯಲ್ಲಿ ಅವನು 6 months ವಾಸ ಮಾಡ್ದ. ಯಾಕೆ ಇದನ್ನು ಫಾರ್ ಯೂಸ್ ಮಾಡಬೇಕು ಅಂತ ಹೇಳಿದಾಗ, ಇಟ್ ಈಸ್ ಯೂಸ್ಡ್ ಫಾರ್ ಎ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್. ಒಂದು ಪರ್ಟಿಕ್ಯುಲರ್ ಟೈಮ್ಗೆ. ಬಾಯ್ಲ್ ಇಟ್ ಫಾರ್ 2 hours. 2 ಗಂಟೆಗಳ ಕಾಲ ಇದನ್ನು ಕುದಿಸು. ಸೊ ಇಲ್ಲಿ ಒಂದು ಪರ್ಟಿಕ್ಯುಲರ್ ಟೈಮ್ ಇದೆ. ಆಮೇಲೆ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಇಟ್ ಹ್ಯಾಸ್ ಬೀನ್ ರೈನಿಂಗ್ ಫಾರ್ 2 hours. ಇಲ್ಲಿ ಯಾಕೆ ಸಿನ್ಸ್ ಯೂಸ್ ಮಾಡಬಾರ್ದು? ಫಾರೇ ಯಾಕೆ ಯೂಸ್ ಮಾಡಬೇಕು? ಇಟ್ ಹ್ಯಾಸ್ ಬೀನ್ ರೈನಿಂಗ್ ನಾನು ಇವಾಗ ತಾನು ಹೇಳಿದೆ. ಇಲ್ಲಿ ಮೇಲ್ಗಡೆನೂ ಒಂದು ಎಕ್ಸಾಂಪಲ್ ನೋಡಿದೆ. ಇಟ್ ಹ್ಯಾಸ್ ಬೀನ್ ರೈನಿಂಗ್ ಸಿನ್ಸ್ 2 o'clock. ಇಲ್ಲಿ ಇಟ್ ಹ್ಯಾಸ್ ಬೀನ್ ರೈನಿಂಗ್ ಫಾರ್ 2 hours. 2 hours ಮಳೆ ಬರ್ತಾ ಇದೆ. 2 hours ಮುಂಚೆ ಮಳೆ ಶುರುವಾಯಿತು. ಇಟ್ ಹ್ಯಾಸ್ ಬೀನ್ ಇಲ್ಲೂ ಬರ್ತಾ ಇದೆ ಅಂತ. ನೆಕ್ಸ್ಟ್, ಫ್ರಮ್ ಈಸ್ ನಾರ್ಮಲಿ ಯೂಸ್ಡ್ with, to, or, till, or, until. Most people work from 8 to 6. ಸೊ ಇಲ್ಲಿ ಫ್ರಮ್ ನಿಮಗೆ ಗೊತ್ತಾಗಿ ಹೋಗಿಬಿಡುತ್ತೆ.
ನೆಕ್ಸ್ಟು ಇಟ್ ಈಸ್ ಹೀಸ್ ಫ್ರಮ್ ಮುಂಬೈ, ಅವನು ಮುಂಬೈಯಿಂದ ಒಂದು ಪ್ಲೇಸಿಂದ ಹೇಳಬೇಕಾದ್ರೂ ವೇರ್ ಡು ಯು ಕಮ್ ಫ್ರಮ್, ನೀನು ಎಲ್ಲಿಂದ ಬಂದಿದೆಯಾ ಅಂತ. ಸೊ ನಿಮ್ಮ ಕನ್ಫ್ಯೂಷನ್ನು ಇಲ್ಲಿ ಸಿನ್ಸ್ ಮತ್ತು ಫಾರ್ಗೆ ಮಾತ್ರ. ಸೊ ಯಾಕಪ್ಪ ಅಂತ ಹೇಳಿದರೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಟ್ ಈಸ್ ಆಫನ್ ಯೂಸ್ಡ್ ವಿತ್ ಪ್ರೆಸೆಂಟ್ ಪರ್ಫೆಕ್ಟ್ ಆರ್ ಪಾಸ್ಟ್ ಪರ್ಫೆಕ್ಟ್. ಇಲ್ಲಿ ಫಾರ್ನ ಯಾವಾಗ ಯೂಸ್ ಮಾಡ್ತಾರೆ, ಇಲ್ಲಿ ನೋಡಿ ಇದೇ ಎಕ್ಸಾಂಪಲ್ ಫಾರ್ಗೆ ಕೂಡ ಇದೆ. ಇಟ್ ಈಸ್ ಆಲ್ಸೋ ಯೂಸ್ಡ್ ವಿತ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆರ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಫಾರ್ ಅನ್ ಆ್ಯಕ್ಷನ್ ವಿಚ್ ಎಕ್ಸ್ಟೆನ್ಸ್ ಅಪ್ ಟು ದ ಟೈಮ್ ಆಫ್ ಸ್ಪೀಕಿಂಗ್. ಸೊ ಆ ಮಾತಾಡೋ ಟೈಮಲ್ಲಿ ಶುರು ಮಾಡಿದಾಗ ಅಂತ ಹೇಳಿ ಅರ್ಥ. ಸೊ ಕ್ಲಾಸ್ ಅರ್ಥ ಆಗಿದೆ ಅಂತ ಕಾಣಿಸುತ್ತೆ. ಮುಂದಿನ ಕ್ಲಾಸ್ಗಳಲ್ಲಿ ನಾನು ಮಾತಾಡೋದು ಕೂಡ ಹೇಳ್ಕೊಡ್ತೀನಿ. ಇವಾಗ ಸ್ಟಾರ್ಟಿಂಗ್ ಫಂಡಮೆಂಟಲ್ಸ್ ಎಲ್ಲೆಲ್ಲಿ ಯಾವ್ಯಾವ್ದನ್ನು ಯೂಸ್ ಮಾಡಬೇಕಂತ ಒಂದು ಇಡೀ ಸೆಂಟೆನ್ಸ್ ಕೊಟ್ಬಿಟ್ಟು ಆ ಸೆಂಟೆನ್ಸಲ್ಲಿ ಏನು ಮಿಸ್ಟೇಕ್ಸ್ ಇದೆ ಅಂತ ಕಂಡುಹಿಡಿಯೋದು ಕೂಡ ನಿಮ್ಗೆ ಹೇಳ್ಕೊಡ್ತೀನಿ. ನನ್ನ ಶ್ರೀವಾರಿ ಇಂಗ್ಲೀಷ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆವಾಗ ನನಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಧನ್ಯವಾದಗಳು.